Hello everyone, welcome back to my YouTube channel. ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ then hit the subscribe button and ring the notification bell so that you never miss out our upcoming videos. Hi, I am Gangadhar. ನಾನು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಆಸ್ ಎ ಬಿಸ್ನೆಸ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. And this video sponsored by Vestige Eagles Club. ನಮ್ಮ ಉದ್ದೇಶ ಒಂದೇನೆ to help people work from home through Vestige using digital tools from scratch. Yes, you heard right. From scratch ಇಂದ ಈ business ನ ನಾವು ಸ್ಟಾರ್ಟ್ ಮಾಡಬಹುದು. Let us jump into the today's topic. Okay. ವೆಸ್ಟೀಜ್ ಕಂಪನಿ ಅಂತಂದ್ರೆ okay, just a minute, hold on. Yes, ವೆಸ್ಟೀಜ್ ವೆಸ್ಟೀಜ್ ಕಂಪನಿ. ವೆಸ್ಟೀಜ್ ಅಂದರೆ ಒಂದು ಕಂಪನಿ ನಮಗೆ ಪ್ಲಾಟ್ಫಾರ್ಮ್ ನ ಕೊಟ್ಟಿದೆ ಬಿಸ್ನೆಸ್ ಮಾಡ್ಕೊಳ್ಳಕ್ಕೆ. ಓಕೆ, ಅರ್ಥ ಆಗ್ತಿದ್ಯಾ? ವೆಸ್ಟೀಜ್ ಅನ್ನೋದು ವೆಸ್ಟೀಜ್ ಅಂತಂದ್ರೆ ಒಂದು ಕಂಪನಿ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ನ ಕೊಟ್ಟಿದೆ ನಾವು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ವೆಸ್ಟೀಜ್ ಯಾಕೆ ಸ್ಟಾರ್ಟ್ ಮಾಡಬೇಕು? ರೈಟ್, ಓನ್ ಆಗಿ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಅದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಟ್ ವೆಸ್ಟೀಜ್ಗೆ ಯಾಕೆ ನಾವು ಜಾಯಿನ್ ಆಗ್ಬೇಕು? ರೈಟ್, ಕರೆಕ್ಟ್ ಅಲ್ವಾ? ವೆಸ್ಟೀಜ್ಗೆ ನಾವು ಯಾಕೆ ಜಾಯಿನ್ ಆಗ್ಬೇಕು ನೋಡಿ. ವೆಸ್ಟೀಜ್ ಅಲ್ಲಿ ಇಲ್ಲಿ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಕಂಪನಿ ನೋಡ್ಕೊಳ್ಳುತ್ತೆ, ಮತ್ತೆ ಪ್ರಾಡಕ್ಟ್ ಡೆಲಿವರಿ ಕಂಪನಿ ನೋಡ್ಕೊಳ್ಳುತ್ತೆ, ಮತ್ತೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಂಪನಿ ನೋಡ್ಕೊಳ್ಳುತ್ತೆ, ಟ್ಯಾಕ್ಸ್ ಅಂಡ್ ಲಾಸ್ ಕಂಪನಿ ನೋಡ್ಕೊಳ್ಳುತ್ತೆ, ಎ ಟು ಝೆಡ್ ಕಂಪನಿ ಎಲ್ಲ ನೋಡ್ಕೊಳ್ಳುತ್ತೆ. ಓಕೆ, ಪ್ರಾಡಕ್ಟ್ ಅಂಡ್ ಸರ್ವಿಸ್ ಕಂಪನಿ ನೋಡ್ಕೊಳ್ಳುತ್ತೆ, ಪ್ರಾಡಕ್ಟ್ ಅಂಡ್ ಡೆಲಿವರಿ ಕಂಪನಿ ನೋಡ್ಕೊಳ್ಳುತ್ತೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಂಪನಿ ನೋಡ್ಕೊಳ್ಳುತ್ತೆ, ಟ್ಯಾಕ್ಸ್ ಮತ್ತೆ ಲಾಸಸ್ ಕಂಪನಿ ನೋಡ್ಕೊಳ್ಳುತ್ತೆ. ಎ ಟು ಝೆಡ್ ನಾವು ಕಂಪನಿಯಲ್ಲಿ ಎ ಟು ಝೆಡ್ ಏನೇನಿದೆಯೋ ಅಡ್ಮಿನಿಸ್ಟ್ರೇಷನ್, ಪ್ರಾಡಕ್ಟ್ ಸರ್ವಿಸ್, ಪ್ರಾಡಕ್ಟ್ ಡೆಲಿವರಿ, ಲಾಸ್, ಟ್ಯಾಕ್ಸಸ್ ಎಲ್ಲ ಎ ಟು ಝೆಡ್ ಕಂಪನಿ ನೋಡ್ಕೊಳ್ಳುತ್ತೆ. ಬಟ್ ಎಲ್ಲ ಕಂಪನಿ ನೋಡ್ಕೊಳ್ತಿದ್ರೆ ನಮ್ದು ಏನು ಇಲ್ಲಿ ಕೆಲಸ? ರೈಟ್, ಕರೆಕ್ಟ್ ಅಲ್ವಾ? ನೋಡಿ, ನಾವು ನಮ್ಮ ಕೆಲಸ ಏನು ಅಂತಂದ್ರೆ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಮಾಡೋದು. ನಮ್ಮ ಕೆಲಸ ಬಂದು ಇಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂಡ್ ಸೇಲ್ಸ್ ನ ಜನರೇಟ್ ಮಾಡಬೇಕು. ಓಕೆ, ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ನ ಜನರೇಟ್ ಮಾಡಬೇಕು. ನಾವು ವೆಸ್ಟೀಜ್ ಕಂಪನಿಯಲ್ಲಿ ನಾವಿದೀವಿ. ವೆಸ್ಟೀಜ್ ಕಂಪನಿಯಲ್ಲಿ ಒಂದು ಪಾರ್ಟ್ ಮಾರ್ಕೆಟಿಂಗ್ ಪಾರ್ಟ್ ನಾವಾಗಿರ್ತೀವಿ. ಓಕೆ, ವೆಸ್ಟೀಜ್ ಕಂಪನಿಯಲ್ಲಿ ನಾವು ಮಾರ್ಕೆಟಿಂಗ್ ಪಾರ್ಟ್ ನಾವಾಗಿರ್ತೀವಿ. ಕಂಪನಿಯ ಉದ್ದೇಶ ಒಂದೇನೆ. ಓಕೆ, ವೆಸ್ಟೀಜ್ ಕಂಪನಿ ಉದ್ದೇಶ ಒಂದೇ. ಏನು ಅಂತಂದ್ರೆ ಜಸ್ಟ್ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ವೆಸ್ಟೀಜ್ ಕಂಪನಿ ಉದ್ದೇಶ ಒಂದೇನೆ, ಪ್ರಾಡಕ್ಟ್ ನ ಸೇಲ್ ಮಾಡಬೇಕು. ಬಟ್ ಆ ಪ್ರಾಡಕ್ಟ್ ನ ಹೇಗೆ ಸೇಲ್ ಮಾಡೋದು, ಯಾವ ತರ ಸೇಲ್ ಮಾಡೋದು ಅಂತ ಹೇಳಿ ನಾವು ಟೂ ಟೈಪ್ಸ್ ಅಂದ್ರೆ ಎರಡು ತರ ನಾವು ಪ್ರಾಡಕ್ಟ್ ನ ಸೇಲ್ ಮಾಡಬಹುದು. ಓಕೆ, ಆ ಎರಡು ತರ ಯಾವ ತರ ಅಂತ ಹೇಳಿ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಫಸ್ಟ್ ಕಂಪನಿ ಹೇಳುತ್ತೆ, ಫಸ್ಟ್ ಏನ್ ಹೇಳುತ್ತೆ ಕಂಪನಿ ಅಂತಂದ್ರೆ ನೋಡಿ, ಇಲ್ಲಿ ಗಂಗಾಧರ್
ನೀವು ವೆಸ್ಟೇಜ್ ಪ್ರಾಡಕ್ಟ್ ನ ಬೈ ಮಾಡಬೇಕು, ಯೂಸ್ ಮಾಡಬೇಕು, ದೆನ್ ಮಾರ್ಕೆಟಿಂಗ್ ಮಾಡಿ, ದೆನ್ ಪ್ರಮೋಷನ್ ಮಾಡಿ, ದೆನ್ ಸೇಲ್ಸ್ ನ ಜನರೇಟ್ ಮಾಡಬೇಕು. ಸಾರಿ, ನನ್ನ ಹ್ಯಾಂಡ್ ರೈಟಿಂಗ್ ನಿಮಗೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ನಾನು ಜಸ್ಟ್ ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಿ ಮತ್ತೆ ನಾವು ಸೇಲ್ ಮಾಡಬೇಕು. ಓಕೆ, ಇಲ್ಲಿ ನೀವೊಂದು ಅರ್ಥ ಮಾಡ್ಕೊಬೇಕು. ನೀವು ಇಲ್ಲಿದ್ದೀರಾ, ಓಕೆ, ನೀವು ಎಷ್ಟು ಬಿಸ್ನೆಸ್ ನ ಅಂದ್ರೆ ಎಷ್ಟು ಸೇಲ್ಸ್ ನ ನೀವು ಇನ್ಕ್ರೀಸ್ ಮಾಡ್ತಿರೋ, ನೀವು ಎಷ್ಟು ಬಿಸ್ನೆಸ್ ನ ತರ್ತಿರೋ ಅಷ್ಟು ನಿಮಗೆ ಕಮಿಷನ್ ಅನ್ನೋದು ಸಿಗ್ತಾ ಇರುತ್ತೆ. ಸಮ್ ಪರ್ಸೆಂಟೇಜ್ ಅಲ್ಲಿ ಕಮಿಷನ್ ಅನ್ನೋದು ಸಮ್ ಪರ್ಸೆಂಟೇಜ್ ಅಲ್ಲಿ ನಿಮಗೆ ಕೊಡ್ತಾರೆ. ಇದು ಫಸ್ಟ್ ಟೈಮ್. ಇದನ್ನ ನೀವು ಎಕ್ಸಾಂಪಲ್ ನೋಡಿ. ಇವಾಗ ನೀವು ಇಲ್ಲಿ ಪ್ರಾಡಕ್ಟ್ ನ ಬೈ ಮಾಡಿದ್ರಿ, ಯೂಸ್ ಮಾಡಿದ್ರಿ, ಮಾರ್ಕೆಟಿಂಗ್ ಮಾಡಿ ಪ್ರಮೋಷನ್ ಮಾಡಿದ್ಮೇಲೆ ಸೇಲ್ಸ್ ಜನರೇಟ್ ಆಯ್ತು. ಓಕೆನಾ? ಸೇಲ್ಸ್ ಜನರೇಟ್ ಆದ್ಮೇಲೆ ಕಂಪನಿಗೆ ಸಮ್ ಬಿಸ್ನೆಸ್ ಆಯ್ತು, ರೈಟ್? ಏನು ಈ ಬಿಸ್ನೆಸ್ ಬಂದಿದೆಯಲ್ವಾ, ಈ ಬಿಸ್ನೆಸ್ ಅಲ್ಲಿ ನಿಮಗೆ ಸಮ್ ಪರ್ಸೆಂಟೇಜ್ ಆಫ್ ಕಮಿಷನ್ ನ ನಿಮ್ಗೆ ಕೊಡ್ತಾರೆ. ಓಕೆ, ಅರ್ಥ ಆಯ್ತಾ? ಸೊ ಇದಕ್ಕೆ ಹೇಳ್ತೀವಿ ನಾವು ಆಕ್ಟಿವ್ ಇನ್ಕಮ್. ಓಕೆ, ಬಟ್ ಇದು ಫಸ್ಟ್ ಸ್ಟೆಪ್. ಓಕೆ, ಇದು ಫಸ್ಟ್ ಸ್ಟೆಪ್ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಏನು? ನೀವು ಇಲ್ಲಿ ಎಕ್ಸಾಂಪಲ್ ನೋಡಿ, ನೀವು ಇಲ್ಲಿ ಒಂದು ಸರ್ವಿಸ್ ಕೊಡ್ಬೋದು. ಇಲ್ಲಿ ನೀವು ಸರ್ವಿಸ್ ಕೊಟ್ಟು ಇಲ್ಲಿ ಒಂದು ಸರ್ವಿಸ್ ಕೊಡಿ. ಅಂದ್ರೆ ಸರ್ವಿಸ್ ಅಂತಂದ್ರೆ ಹೆಲ್ಪ್ ಮಾಡೋದು. ಲೈಕ್ ಸರ್ವಿಸ್ ಅಂತಂದ್ರೆ ಹೆಲ್ಪ್. ನೋಡಿ, ನೀವು ಇನ್ನೊಬ್ಬರಿಗೆ ನೀವು ಹೆಲ್ಪ್ ಮಾಡಿ, ಅವರಿಗೆ ಕೂಡ. ಸೊ ನೀವು ಇಲ್ಲಿ ಸರ್ವಿಸ್ ಕೊಡ್ಬೋದು ಮತ್ತೆ ಹೆಲ್ಪ್ ಮಾಡ್ಬೋದು. ಹೇಗೆ ಅಂತಂದ್ರೆ ಜಸ್ಟ್ ನೋಡಿ, ನೀವು ಇಲ್ಲಿ ನಿಮ್ಮ ಟೀಮ್ ಅವ್ರಿಗೆ ಹೆಲ್ಪ್ ಮಾಡಿ. ಸೇಮ್ ಏನ್ ನೀವು ಇಲ್ಲಿ ಸಿಸ್ಟಮ್ ಏನಿದೆಯೋ, ವೆಸ್ಟೇಜ್ ಕಂಪನಿಯಲ್ಲಿ ಏನ್ ಸಿಸ್ಟಮ್ ಇದೆಯೋ ಆ ಸಿಸ್ಟಮ್ ನ ಮತ್ತೆ ಗೈಡೆನ್ಸ್ ಎ ಟು ಝೆಡ್ ನೀವು ಈ ಪರ್ಸನ್ಗೆ ಅಂದ್ರೆ XYZ ಪರ್ಸನ್ಗೆ ನೀವು ಸೇಮ್ ಸಿಸ್ಟಮ್, ಸೇಮ್ ಗೈಡೆನ್ಸ್, A to Z ಕಂಪನಿಯ ಬಗ್ಗೆ ಎಲ್ಲ ಮಾಹಿತಿನ ಇವರಿಗೆ ತಿಳಿಸ್ಕೊಡಿ. ಓಕೆ, ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಈ ವೆಸ್ಟೇಜ್ ಕಂಪನಿಯ ಏನೇನ್ ಇದೆಯೋ, ನೀವು ಏನ್ ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನೆಲ್ಲ ನಿಮ್ಮ ಕೆಳಗಡೆ ಬಂದಿರುವಂತ ಪರ್ಸನ್, ನಿಮ್ಮ ಟೀಮ್ ಅಲ್ಲಿ ಬಂದಿರುವಂತ ಪರ್ಸನ್ಗೆ ನೀಟಾಗಿ ಇದನ್ನ ಅರ್ಥ ಮಾಡಿಸಿ. ಓಕೆ, ಹೀಗೆ ಮಾಡ್ತಾ ನೀವು ಎಕ್ಸಾಂಪಲ್ ನೋಡಿ, ಇವಾಗ ನೀವು ಇಲ್ಲಿದ್ದೀರಾ. ಓಕೆ, ನೀವು ಸರ್ವಿಸ್ ಕೊಡ್ಬೇಕು. ಎಷ್ಟು ಜನ ಆದ್ರೂ ಕೊಡಿ ಸರ್ವಿಸ್. ಓಕೆ, ಜಸ್ಟ್ ಸರ್ವಿಸ್ ಅಂದ್ರೆ ಹೆಲ್ಪ್. ನೀವು ಏನ್ ಮಾಡ್ತಾ ಇದೀರೋ ಸೇಮ್ ಥಿಂಗ್ ಅದನ್ನೇ ಇವ್ರಿಗೆ ಹೇಳಿ ಫಾಲೋ ಮಾಡಕ್ಕೆ. ಓಕೆ, ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ನೀವು ಏನ್ ಕಲಿತಿದ್ದೀರೋ ವೆಸ್ಟೇಜ್ ಕಂಪನಿಯಲ್ಲಿ, ಸೊ ಸೇಮ್ ಸಿಸ್ಟಮ್ ನ, ಸೇಮ್ ಗೈಡೆನ್ಸ್ ನ ಈ ನಿಮ್ಮ ಅಂಡರ್ ನಲ್ಲಿ ಬಂದಿರುವಂತ ನಿಮ್ಮ ಟೀಮ್ ಮೆಂಬರ್ಸ್ಗೆ ಎಲ್ಲರಿಗೂ ಸೇಮ್ ಸಿಸ್ಟಮ್ ಕೊಡಿ, ಸೇಮ್ ಗೈಡೆನ್ಸ್ ಕೊಡಿ. ಅವ್ರಿಗೂ ನಿಮ್ಮ ತರಾನೇ ವರ್ಕ್ ಮಾಡೋದನ್ನ ಹೇಳ್ಕೊಡಿ. ಅವಾಗ ಈ ಟೀಮ್ ಎಫರ್ಟ್ ಇಂದ ನಿಮಗೆ
ಸಮ್ ಪರ್ಸೆಂಟೇಜ್ ಆಫ್ ಕಮಿಷನ್ ಬರುತ್ತೆ. ಸೊ ಇದಕ್ಕೆ ನಾವು ಹೇಳ್ತೀವಿ ಪ್ಯಾಸಿವ್ ಇನ್ಕಮ್. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಿಮ್ಮ ಟೀಮ್ ಇನ್ಕ್ರೀಸ್ ಆದಾಗೆಲ್ಲ ನಿಮ್ಮ ಬಿಸ್ನೆಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಅಲ್ಲಿ ನೀವು ಜಸ್ಟ್ ಯೋಚನೆ ಮಾಡ್ಬೋದು, ಒಂದೇ ಟೀಮ್ ಇದೆ, ಸೊ ನಮ್ಗೆ ಕಮಿಷನ್ ಬರೀ XYZ ಪರ್ಸೆಂಟೇಜ್ ಬರ್ತಾ ಇದೆ ಅಂತ. ಬಟ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಅಂಡರ್ ಅಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ ಅವರ ಹಂಗೆ ಟೀಮ್ ನ ಕ್ರಿಯೇಟ್ ಮಾಡ್ತಾ ಹೋದ್ರೆ ಇಲ್ಲಿ ನಿಮ್ಮ ಬಿಸ್ನೆಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಟೀಮ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕಲಿ ನಿಮ್ಮ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ವಾಟ್ ಇಟ್ ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಯಾವಾಗ ನಿಮ್ಮ ಟೀಮ್ ನಲ್ಲಿ ಬಿಸ್ನೆಸ್ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕಲಿ ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ವೆಸ್ಟೇಜ್ ಕಂಪನಿ ವೆಸ್ಟೇಜ್ ಕಂಪನಿಯ ಉದ್ದೇಶ ಒಂದೇನೆ, ಏನು? ಪ್ರಾಡಕ್ಟ್ ನ ಸೇಲ್ ಮಾಡಬೇಕು. ವೆಸ್ಟೇಜ್ ಕಂಪನಿ ಹೇಳ್ತಾ ಇದೆ, ನೋಡಪ್ಪ ನಮ್ಮಲ್ಲಿ ಪ್ರಾಡಕ್ಟ್ ಇದೆ, ನೀವು ಮಾರ್ಕೆಟಿಂಗ್ ಮಾಡಿ. ವೆಸ್ಟೇಜ್ ಕಂಪನಿ ಉದ್ದೇಶ ಒಂದೇನೆ. ವೆಸ್ಟೇಜ್ ಕಂಪನಿ ಏನ್ ಹೇಳ್ತಿದೆ, ನೋಡಪ್ಪ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದಾವೆ, ನೀವು ಮಾರ್ಕೆಟಿಂಗ್ ಮಾಡಿ, ಪ್ರಮೋಷನ್ ಮಾಡಿ, ಸೇಲ್ಸ್ ನ ಜನರೇಟ್ ಮಾಡಿ. ಓಕೆ, ಸೇಲ್ಸ್ ನ ಜನರೇಟ್ ಮಾಡಿ. ಈ ಸೇಲ್ಸ್ ಇಂದ ಬಂದಿದ್ದಂತ ಕಮಿಷನ್ ನ ನಾನು ನಿಮ್ಗೆ ಕೊಡ್ತೀನಿ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ವೆಸ್ಟೇಜ್ ಕಂಪನಿ ಉದ್ದೇಶ ಒಂದೇನೆ, ಪ್ರಾಡಕ್ಟ್ ಇದೆ, ಮಾರ್ಕೆಟಿಂಗ್ ಮಾಡಿ, ಪ್ರಮೋಷನ್ ಮಾಡಿ, ಸೇಲ್ಸ್ ಜನರೇಟ್ ಮಾಡಿ. ಸೇಲ್ಸ್ ಜನರೇಟ್ ಆದ್ಮೇಲೆ ಸಮ್ ಬಿಸ್ನೆಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತಲ್ವಾ, ಇಲ್ಲಿ ಬಿಸ್ನೆಸ್ ಆಗುತ್ತೆ ಅಲ್ವಾ, ಸೊ ಅವಾಗ ನಿಮ್ಗೆ ಸಮ್ ಕಮಿಷನ್ ಅಂತ ಕೊಡ್ತೀನಿ. ಓಕೆ, ವೆಸ್ಟೇಜ್ ಕಂಪನಿ ಉದ್ದೇಶ ಒಂದೇನೆ, ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು. ಬಟ್ ಎಕ್ಸಾಂಪಲ್ ನೋಡಿ, ನಾನು ಹೇಳ್ತೀನಿ ಹೇಗೆ ಅಂತಂದ್ರೆ, ನೋಡಿ ಇಲ್ಲಿ ಎಕ್ಸಾಂಪಲ್, ನೀವು ವೆಸ್ಟೇಜ್ ಕಂಪನಿಗೆ XY ಪರ್ಸನ್ ನ ರೆಫರ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಓಕೆ, XYZ ಪರ್ಸನ್ ನ ನೀವು ರೆಫರ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ವೆಸ್ಟೇಜ್ ಅಲ್ಲಿ ಒಂದು ಪಾಲಿಸಿ ಇದೆ. ಓಕೆ, ವೆಸ್ಟೇಜ್ ಕಂಪನಿಯಲ್ಲಿ ಒಂದು ಪಾಲಿಸಿ ಇದೆ. ಅದು ಏನಂತಂದ್ರೆ, ಮಿನಿಮಮ್ 5,000 rupees ಇನ್ವೆಸ್ಟ್ಮೆಂಟ್ ಇಂದ, ಮಿನಿಮಮ್ 5,000 ಇನ್ವೆಸ್ಟ್ಮೆಂಟ್ ಇಂದ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ನೀವು ವೆಸ್ಟೇಜ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಬಟ್ 5,000 rupees ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು? ಸೊ ಕ್ವಶನ್ ಮಾರ್ಕ್, ರೈಟ್? ನೋಡಿ, ಈ ಏನು ನೀವು 5,000 rupees ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ರಿಟರ್ನ್ ಆಗಿ ನೀವು 5,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಓಕೆ, ಈ 5,000 rupees ಇನ್ವೆಸ್ಟ್ಮೆಂಟ್ಗೆ ಈ 5,000 rupees ನ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಎಕ್ಸಾಂಪಲ್ ಜಸ್ಟ್ 5,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಈ 5,000 ಇನ್ವೆಸ್ಟ್ಮೆಂಟ್ಗೆ ನಿಮ್ಗೆ ರಿಟರ್ನ್ ಆಗಿ ಪ್ರಾಡಕ್ಟ್ ಸಿಗುತ್ತೆ.
ಪ್ರಾಡಕ್ಟ್ ಸಿಗುತ್ತೆ ನೋಡಿ. ಸೇಮ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕಂಪನಿ, ಅರ್ಥ ಮಾಡ್ಕೊಳ್ಳಿ. ನೀವು 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಓಕೆ ಆಯ್ತಾ. ವೆಸ್ಟೀಜ್ ನೀವು 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, 5K ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಸೊ ನಿಮ್ಗೆ ರಿಟರ್ನ್ ಆಗಿ ಪ್ರಾಡಕ್ಟ್ ಸಿಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ವೆಸ್ಟೀಜ್ ಕಂಪನಿ ಉದ್ದೇಶ ಒಂದೇನೆ, ನಮ್ಮ ಹತ್ರ ಪ್ರಾಡಕ್ಟ್ ಇದೆ, ನೀವು ಸೇಲ್ ಜನರೇಟ್ ಮಾಡಿ ನಾನು ನಿಮ್ಗೆ ಕಮಿಷನ್ ಕೊಡ್ತೀನಿ. ಓಕೆ, ಇಲ್ಲಿ ನೀವು 5K ಕೊಡ್ತಾ ಇದ್ದೀರಾ, ರಿಟರ್ನ್ ಆಗಿ ಕಂಪ್ನಿ ಏನ್ ಕೊಡ್ತಾ ಇದೆ, ಪ್ರಾಡಕ್ಟ್ ಕೊಡ್ತಾ ಇದೆ. ಅರ್ಥ ಆಗ್ತಿದ್ಯಾ? ಬಟ್ ಪ್ರಾಡಕ್ಟ್ ಹೇಗೆ ಸೇಲ್ ಮಾಡೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಓಕೆ, ನೀವೇನೋ ಪ್ರಾಡಕ್ಟ್ ಏನೋ ಇದೆ ನಿಮ್ಮಲ್ಲಿ, ಬಟ್ ಸೇಲ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಯಾವ ತರ ಸೇಲ್ ಮಾಡೋದು? ಸೊ ಅದಕ್ಕೆ ಕಂಪನಿ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿದೆ. ಈ ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿದೆ. ನಾವು ಕೂಡ ಅದರಲ್ಲಿ ಒಂದು ಪಾರ್ಟ್. ವೆಸ್ಟೀಜ್ ಕಂಪನಿ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಸಿಸ್ಟಮ್ ನ ಕ್ರಿಯೇಟ್ ಮಾಡಿದೆ. ಅದರಲ್ಲಿ ನಾವು ಒಂದು ಪಾರ್ಟ್. ಅದು ಏನಂತಂದ್ರೆ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಪಾರ್ಟ್. ಓಕೆ, ಅರ್ಥ ಆಗ್ತಿದ್ಯಾ ಇಲ್ವಾ? ನಾನು ನಿಮ್ಗೆ ಸ್ಲೋ ಆಗಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಹೇಗೆ ವೆಸ್ಟೀಜ್ ಕಂಪನಿಯಲ್ಲಿ ಜಾಯಿನ್ ಆದ್ಮೇಲೆ ಏನ್ ವರ್ಕ್ ಇರುತ್ತೆ, ಯಾವ ತರ ವರ್ಕ್ ಮಾಡೋದು ಅಂತ ಹೇಳಿ. ಓಕೆ, ಎರಡು ತರ ನಾವು ಸೇಲ್ಸ್ ನ ಕ್ರಿಯೇಟ್ ಮಾಡಬಹುದು. ಒಂದು ಪ್ರಾಡಕ್ಟ್ ನ ಸೇಲ್ ಮಾಡು, ಅದಕ್ಕೆ ಆಕ್ಟಿವ್ ಇನ್ಕಮ್ ಅಂತೀವಿ. ಸೆಕೆಂಡ್ ಸರ್ವಿಸ್ ಮತ್ತೆ ಹೆಲ್ಪ್ ಮಾಡಿ ನಿಮ್ಮ ಟೀಮ್ ಮೆಂಬರ್ಸ್ಗೆ ಇದಕ್ಕೆ ಅಂತೀವಿ ನಾವು ಪ್ಯಾಸಿವ್ ಇನ್ಕಮ್. ಅರ್ಥ ಆಯ್ತಾ? ನೀವು ಬೇರೆಯವರಿಗೆ ಸರ್ವಿಸ್ ಮತ್ತೆ ಹೆಲ್ಪ್ ಮಾಡಿ ನೀವು ಪ್ಯಾಸಿವ್ ಇನ್ಕಮ್ ನ ಅರ್ನ್ ಮಾಡಬಹುದು. ಬೇರೆಯವರಿಗೆ ಸರ್ವಿಸ್ ಮತ್ತೆ ಹೆಲ್ಪ್ ನೀವು ಮಾಡಿ ನೀವು ಪ್ಯಾಸಿವ್ ಇನ್ಕಮ್ ನ ಅರ್ನ್ ಮಾಡಬಹುದು. ವೆಸ್ಟೀಜ್ ಕಂಪನಿ ನಮಗೆ ಎಲ್ಲ ಕೊಟ್ಟಿದೆ ನೋಡಿ. ವೆಸ್ಟೀಜ್ ಕಂಪನಿ ನಮಗೆ ಎಲ್ಲ ಕೊಟ್ಟಿದೆ. ಸಿಸ್ಟಮ್, ಪ್ರಾಡಕ್ಟ್, ಬಿಸ್ನೆಸ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್. ಅರ್ಥ ಆಗ್ತಿದ್ಯಾ? ನಾವು ಜಸ್ಟ್ ಮಾರ್ಕೆಟಿಂಗ್ ಮಾಡಬೇಕು ಮತ್ತೆ ಸೇಲ್ಸ್ ನ ಜನರೇಟ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಬಟ್ ಯಾವ ತರ ವರ್ಕ್ ಮಾಡೋದು ಕರೆಕ್ಟ್ ಅಲ್ವಾ? ನೋಡಿ, ತುಂಬಾ ಜನ ಅವರವರ ಪದ್ಧತಿಯಲ್ಲಿ ವರ್ಕ್ ಮಾಡ್ತಾರೆ. ಬಟ್ ನಾನು ಯಾವ ತರ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಎ ಪರ್ಸನ್ ವೆಸ್ಟೀಜ್ ಕಂಪನಿ ಪ್ರಾಡಕ್ಟ್ ನ ಬೈ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯೋ, ಎ ಪರ್ಸನ್ ವೆಸ್ಟೀಜ್ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ, ಓಕೆ ಅರ್ಥ ಮಾಡ್ಕೊಳ್ಳಿ. ನಾನು ಯಾವ ತರ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾರು ವೆಸ್ಟೀಜ್ ಬಿಸ್ನೆಸ್ ಮಾಡಕ್ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ವೆಸ್ಟೀಜ್ ಪ್ರಾಡಕ್ಟ್
ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರೇ ಅವರೇ ಬಂದು ನನ್ನ ಅಪ್ರೋಚ್ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ನಾನು ವರ್ಕ್ ಮಾಡೋ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರು ವೆಸ್ಟೀಜ್ ಆಲ್ರೆಡಿ ಗೂಗಲ್ ಅಲ್ಲಿ ಇಲ್ಲಾಂದ್ರೆ ಎಲ್ಲಾರು ಒಂದ್ ಕಡೆ ಸರ್ಚ್ ಮಾಡ್ತಾ ಇರ್ತಾರೆ, ನಾನು ವೆಸ್ಟೀಜ್ ಬಿಸ್ನೆಸ್ ಮಾಡ್ಬೇಕು, ಯಾರೋ ಒಬ್ಬರು ಪರ್ಸನ್ ಹೇಳಿರ್ತಾರೆ, ತಿಳ್ಕೊಂಡಿರ್ತಾರೆ, ಸೊ ಕೇಳಿರ್ತಾರೆ, ಸೊ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆಲ್ರೆಡಿ. ಲೈಕ್ ವೆಸ್ಟೀಜ್ ಪ್ರಾಡಕ್ಟ್ ನಾನು ಬೈ ಮಾಡಬೇಕು, ವೆಸ್ಟೀಜ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ನಾನು ಮಾಡಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೇ ಬಂದು ನನ್ನ ಅಪ್ರೋಚ್ ಆಗ್ತಾರೆ. ನಾನು ನಾನು ಯಾವುದೇ ಕಾರಣಕ್ಕೂ ಎ ಪರ್ಸನ್ಗೆ ಕಾಲ್ ಮಾಡಲ್ಲ, ಕನ್ವಿನ್ಸ್ ಮಾಡಲ್ಲ, ಅವರ ಮನೆ ಹತ್ರನೇ ಯಾವಾಗ್ಲೂ ನಾನು ಹೋಗೋದಿಲ್ಲ. ಸೊ ಅವರ ಹಿಂದೆನೆ ನಾನು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಈ ಪರ್ಸನ್ ಆಲ್ರೆಡಿ ಇಂಟ್ರೆಸ್ಟ್ ಇದೆ ವೆಸ್ಟೀಜ್ ಬಿಸ್ನೆಸ್ ಮಾಡೋದಕ್ಕೆ, ಆಲ್ರೆಡಿ ಇಂಟ್ರೆಸ್ಟ್ ಇದೆ ವೆಸ್ಟೀಜ್ ಬಿಸ್ನೆಸ್ ಮಾಡೋದಕ್ಕೆ, ವೆಸ್ಟೀಜ್ ಪ್ರಾಡಕ್ಟ್ ಬೈ ಮಾಡೋದಕ್ಕೆ. ಸೊ ಹಂಗ ಅರ್ಥ ಏನು, ಈ ಪರ್ಸನ್ ನನ್ನ ಅಪ್ರೋಚ್ ಆಗ್ತಾನೆ, ಇಂಟ್ರೆಸ್ಟ್ ಇರೋದಕ್ಕೆ ತಾನೇ ನನಗೆ ಅಪ್ರೋಚ್ ಆಗ್ತಾನೆ, ರೈಟ್? ಕರೆಕ್ಟ್ ಅಲ್ವಾ? ಆವಾಗ ನಾನು ವೆಸ್ಟೀಜ್ ಕಂಪನಿಯಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದೆ. ಆ ಫಾರ್ಮುಲಾ ನಾವು ಎಲ್ಲರೂ ಫಾಲೋ ಮಾಡಿದ್ರೆ, ಆ ಫಾರ್ಮುಲಾನ ನಾವು ಎಲ್ಲರೂ ಫಾಲೋ ಮಾಡಿದ್ರೆ 100% ನಾನು ಹೇಳ್ತೀನಿ, 100% ನಾನು ಹೇಳ್ತೀನಿ, ನಾವು ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ನ ಅರ್ನ್ ಮಾಡಬಹುದು. ನೀವು ನೋಡಿ, ಒಂದು ಫಾರ್ಮುಲಾ, ವೆಸ್ಟೀಜ್ ಕಂಪನಿಯ ಫಾರ್ಮುಲಾ ಏನು ಅಂತಂದ್ರೆ, ವೆಸ್ಟೀಜ್ ಕಂಪನಿಯ ಫಾರ್ಮುಲಾ ಏನು ಅಂತಂದ್ರೆ ವೆಸ್ಟೀಜ್, ಓಕೆ? ನೀವು ವೆಸ್ಟೀಜ್ ಅಲ್ಲಿ ನೀವಿದ್ದೀರಾ, ನೀವಿದ್ದೀರಾ, ಓಕೆ? ಎವ್ರಿ ಮಂತ್ 4 ಮೆಂಬರ್ಸ್ನ ಎವ್ರಿ ಮಂತ್ 4 ಮೆಂಬರ್ಸ್ನ ನೀವು ಸ್ಪಾನ್ಸರ್ ಮಾಡಬೇಕಾಗುತ್ತೆ. ಸ್ಪಾನ್ಸರ್ ಮಾಡಿ ವೆಸ್ಟೀಜ್ ಮಾರ್ಕೆಟಿಂಗ್ ಕಂಪನಿಯ ಸಿಸ್ಟಮ್, ಗೈಡೆನ್ಸ್, ಸೇಮ್ ನೀವೇನ್ ಕಲ್ತಿದ್ದೀರೋ ಅದನ್ನ ಈ 4 ಪೀಪಲ್ಸ್ಗೂ ನೀವು ಎಜುಕೇಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸ್ಪಾನ್ಸರ್ 4 ಜನನ ಸ್ಪಾನ್ಸರ್ ಮಾಡಿ ಈ ಸಿಸ್ಟಮ್ ಮತ್ತೆ ಸರ್ವಿಸ್, ವೆಸ್ಟೀಜ್ ಕಂಪನಿಯ ಸಿಸ್ಟಮ್, ವೆಸ್ಟೀಜ್ ಕಂಪನಿಯ ಸರ್ವಿಸ್ ಬಗ್ಗೆ ನೀವು ಇವರಿಗೆ ಗೈಡೆನ್ಸ್ ಮಾಡಬೇಕು, ಎಜುಕೇಟ್ ಮಾಡಬೇಕಾಗುತ್ತೆ. ಇದು ದಿನಕ್ಕೆ ಈ ವರ್ಕ್ ನ ದಿನಕ್ಕೆ 2 ರಿಂದ ಜಸ್ಟ್ 4 ಅವರ್ಸ್ ನೀವು ನಿಮ್ಮ ಟೈಮ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. 2 ರಿಂದ 4 ಅವರ್ ನಾವೆಲ್ಲೆಲ್ಲೋ ಸ್ಪೆಂಡ್ ಮಾಡ್ತಿರ್ತೀವಿ, ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡು ಸ್ಕ್ರೋಲ್ ಮಾಡ್ತಾ ನಿಮ್ಗೆ ಗೊತ್ತಿದ್ದೇನೆ 6 ಅವರ್ಸ್ ಇಲ್ಲ 8 ಅವರ್ಸ್, 6 ಅವರ್ಸ್ ಮ್ಯಾಕ್ಸಿಮಮ್, 6 ಅವರ್ಸ್ ಮಿನಿಮಮ್ 4 ಅವರ್ಸ್ ಅಂತೂ ನೀವು ಟೈಮ್ ವೇಸ್ಟ್ ಮಾಡಿರ್ತೀರಾ ಜಸ್ಟ್ ಸ್ಕ್ರೋಲಿಂಗ್ ದ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್, ಓಕೆ? 2 ರಿಂದ 4 ಅವರ್ ನಿಮ್ಗೆ ಆರಾಮ್ಸೆ ನಿಮ್ಗೆ ಟೈಮ್ ಸಿಗುತ್ತೆ. ನೀವು ಇಲ್ಲಿ ನೋಡಿ, ಇನ್ನೊಂದು ಹೇಳ್ತೀನಿ, ನೀವು ಇಲ್ಲಿ ಯಾರಿಗೂ ಕಾಲ್ ಮಾಡುವ ಹಾಗಿಲ್ಲ. XYZ ಪರ್ಸನ್, ಓಕೆ? ನೀವು ಯಾರಿಗೂ ಕಾಲ್ಸ್ ಮಾಡಂಗಿಲ್ಲ, ಕನ್ವಿನ್ಸ್ ಮಾಡಂಗಿಲ್ಲ, ಅರ್ಥ ಆಯ್ತಾ? ಅವರ ಹಿಂದೆ ಹೋಗುವ ಹಾಗಿಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಿಮ್ಮ ಏನು ಕಮಿಟ್ಮೆಂಟ್ ಇದೆಯೋ ಅಟ್ ಪ್ರೆಸೆಂಟ್, ನಿಮ್ಮ ಕಮಿಟ್ಮೆಂಟ್ ಏನಿದೆಯೋ, ನಿಮ್ಮ ಕರೆಂಟ್ ಪೊಸಿಷನ್ ಏನಿದೆಯೋ,
ಕರೆಂಟ್ ಜಾಬ್ ಏನಿದೆಯೋ, ನೀವು ಎಕ್ಸಾಂಪಲ್ ನೀವು ಜಾಬ್ ಮಾಡ್ತಾ ಇದ್ರೆ ಜಾಬು, ನೀವು ಹೌಸ್ ವೈಫ್ ಆಗಿದ್ರೆ ನಿಮ್ಮ ಮನೆಯ ಕೆಲಸ ಮುಗಿಸ್ಕೊಂಡು, ಅಂಡ್ ನೀವೇನಾದ್ರು ಸ್ಟೂಡೆಂಟ್ಸ್ ಏನಾರು ಆಗಿದ್ರೆ, ಅರ್ಥ ಆಯ್ತಾ, ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಸ್ಟಡಿನ ಡಿಸ್ಟರ್ಬ್ ಆಗದೇನೆ ಜಸ್ಟ್ ದಿನಕ್ಕೆ ಜಸ್ಟ್ ದಿನಕ್ಕೆ 2 ರಿಂದ 4 ಅವರ್ ನೀವು ನಿಮ್ಮ ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ 100% ಕನ್ಸಿಸ್ಟೆಂಟ್ ಆಗಿ ನೀವು ಇನ್ಕಮ್ನ ಅರ್ನ್ ಮಾಡ್ಬೋದು. 100%. ನೋಡಿ ನೋಡಿ, ಇದು ಜಾಬ್ ಅಲ್ಲ. ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇದು ಜಾಬ್ ಅಲ್ಲ. ಓಕೆ, ನೀವು ಫಸ್ಟ್ ಮಂತ್ ಅಲ್ಲೇ ಜಾಯಿನ್ ಆಗಿ ಫಸ್ಟ್ ಮಂತ್ಗೆನೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕೆ ಅಂದ್ರೆ ಇದು ಜಾಬ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಕನ್ಸಿಸ್ಟೆಂಟ್ ಇನ್ಕಮ್. ನ ನೀವು ಅರ್ನ್ ಮಾಡಬಹುದು. ಕನ್ಸಿಸ್ಟೆಂಟ್ ಇನ್ಕಮ್ ಅಂದ್ರೆ ಏನು, ಯಾವ ತರ ನೋಡಿ. ಕನ್ಸಿಸ್ಟೆಂಟ್ ಇನ್ಕಮ್ ಅಂತಂದ್ರೆ ಸ್ಲೋಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಲೋಗಿ ಸ್ಟಾರ್ಟ್ ಆಗುತ್ತೆ. ಅಂಡ್ ನೀವು ಲಾಂಗ್ ಟರ್ಮ್ ಅಲ್ಲಿ ಈ ವೆಸ್ಟೀಜ್ ಬಿಸ್ನೆಸ್ ನ ಬಿಲ್ಡ್ ಮಾಡಬಹುದು. ಓಕೆ, ವೆಸ್ಟೀಜ್ ಕಂಪನಿ ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಸೆಕ್ಯೂರಿಟಿ ಕೊಡುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬೇಕಾದ್ರೂ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನೋಡಿ ನೀವು ಓಕೆ, 1 year ಕಷ್ಟಪಟ್ಟು ಒಂದು ಟೀಮ್ ನ ಬಿಲ್ಡ್ ಮಾಡಿರ್ತೀರಾ. ಆ ಟೀಮ್ ಅಲ್ಲಿ ಆಲ್ಮೋಸ್ಟ್ ಒಂದು 100 to 200 ಪೀಪಲ್ ಇದ್ದಾರೆ. ಓಕೆ, ಸೊ ನೀವೇನು ನಿಮಗೆ ಆಕಸ್ಮಿಕವಾಗಿ ಏನಾರು ಒಂದು ಆಯ್ತು ಅಂತಂದ್ರೆ, ಈ ಪರ್ಸನ್ ನೋಡಿ, ನಿಮಗೆಲ್ಲ XYZ ಪರ್ಸನ್ 1 year ಕಷ್ಟಪಟ್ಟು ಒಂದು ಟೀಮ್ ನ ಬಿಲ್ಡ್ ಮಾಡಿರ್ತಾನೆ. ಆ ಟೀಮ್ ಅಲ್ಲಿ 100 ಇಂದ 200 ಪೀಪಲ್ ಇರ್ತಾರೆ. ಸೊ ಈ XY ಪರ್ಸನ್ಗೆ ಸಮಥಿಂಗ್ ಏನಾರು ಒಂದು ಆಯ್ತು ಅಂತಂದ್ರೆ, ಏನು ನೀವು ಟೀಮ್ ನ ಬಿಲ್ಡ್ ಮಾಡಿರ್ತೀರೋ, ಓಕೆ, ಏನು ನೀವು ಆಲ್ರೆಡಿ ಈ ಬಿಸ್ನೆಸ್ ಬರ್ತಾ ಇದೆಯೋ, ಆ ಬಿಸ್ನೆಸ್ ನ ಆಸ್ ಇಟ್ ಈಸ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಇದಕ್ಕೆ ಹೇಳ್ತೀವಿ ನಾವು ಜನರೇಷನ್ ಪ್ಲಾನ್. ಓಕೆ, ಇದಕ್ಕೆ ನಾವು ಹೇಳ್ತೀವಿ ಜನರೇಷನ್ ಪ್ಲಾನ್. ಅಗೇನ್ ನೀವು ಯಾರಿಗೂ ಕಾಲ್ ಮಾಡುವಾಗಿಲ್ಲ, ಯಾರ ಮನೆ ಹತ್ರನೂ ಹೋಗುವಾಗಿಲ್ಲ, ಫೀಲ್ಡ್ ವರ್ಕ್ ಮಾಡುವಾಗಿಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ವೆಸ್ಟೀಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ? ದೆನ್ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ ಆರ್ ನಾನು ಮೆನ್ಷನ್ ಮಾಡಿರುವ ಫೋನ್ ನಂಬರ್ಗೆ ಕಾಲ್ ಮಾಡಿ ಫ್ರೀಯಾಗಿ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಮಿನಿಮಮ್ ಅಮೌಂಟ್ ಇಂದ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಓಕೆ, ನಾನು ನನಗೆ ತಿಳಿದ ಇನ್ಫಾರ್ಮೇಶನ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೀನಿ, ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ವೆಸ್ಟೀಜ್ಗೆ ಜಾಯಿನ್ ಆದ್ಮೇಲೆ ಏನ್ ಮಾಡಬೇಕು, ಯಾವ ತರ ಕೆಲಸ ಮಾಡಬೇಕು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. I will see you in my team. Thank you.